ಯಾರು ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಕಾಲೇಜ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾರೆ ಅವರೆಲ್ಲ ಬರ್ಬೋದು ನಮ್ಮ ಹತ್ರ. ಆದರೆ ಈ ಅಡಿಕ್ವೇಟ್ ಮಗುಗೆ 3 ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ನಾರ್ಮಲ್ ಮಗುಗೆ 2 ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ಎಕ್ಸಲೆಂಟ್ ಮಗುಗೆ 1 ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ಕೆಲವೊಂದು ಸತಿ ಹೇಳಲೇಬಾರದು ಕೂಡ. ಹೇಳದೇ ಇದ್ರೂ ಅರ್ಥ ಮಾಡ್ಕೊಡೋ ಅಂತ ಕೆಪಾಸಿಟಿ ಮಗುಗೆ 2 ಸತಿ ಹೇಳಿರ್ತೀವಿ, 3 ಸತಿ ಹೇಳಿರ್ತೀವಿ. ಆ ಮಗುಗೆ ಗೊತ್ತಿಲ್ಲದೆ ಎಲ್ಲ ಬೆಸ್ಟ್ ರೇಟ್ಗಳೆಲ್ಲ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ನಿಮ್ಮ ಮುಖದಲ್ಲಿ ಇರಿಟೇಷನ್ ಕಾಣಿಸಿದ್ರೆ ಮಗು ಓದಲ್ಲ, ನಿಮ್ಮ ಮುಖದಲ್ಲಿ ಕೋಪ ಕಾಣಿಸ್ಕೊಂಡ್ರೆ ಮಗು ಓದಲ್ಲ. ನೀವೇನಾದ್ರೂ ನೀನೇ ಓದ್ಕೊ ಅಂತ ಒಬ್ಬಳನ್ನೇ ಬಿಟ್ರೆ ಓದ್ಕೊಳಲ್ಲ. ಇದಿಷ್ಟು ಬೇಸಿಕ್ ಫಂಡಮೆಂಟಲ್ ಫಾರ್ ದಟ್ ಪರ್ಟಿಕ್ಯುಲರ್ ಅಡಿಕ್ವೇಟ್ ಬ್ರೈನ್. ನಾರ್ಮಲ್ ಇರೋ ಮಕ್ಕಳಿಗೆ ನೀವು ಪ್ರತಿದಿನ ಎನ್ಕರೇಜ್ ಮಾಡ್ತಾ ಇರ್ಬೇಕು, ನೀನು ಓದು ಅವನು ಹೋಗ್ತಾನೆ. ಒಂದ್ಸತಿ ಹೇಳಿ ಸ್ನಾನಕ್ಕೆ ಹೋಗಿಲ್ಲ ಅಂದ್ರೆ ಹೋಗಲ್ಲ. ಅವಾಗ ಅವ್ನ ಕ್ಯಾರೆಕ್ಟರ್ ಹಂಗೆ. ಇನ್ನೊಂದೆರಡು ಸಲ ಹೇಳು. ಅವ್ರ ನೇಚರೇ ಹಂಗೆ. ಏನ್ ಹೇಳ್ರಿ, ಈ ಒಂದು ಮರ ಕಡಿಯೋ ಒಂದು ಕೊಡ್ಲಿ ಇರುತ್ತಂತೆ. ಸ್ಟಾರ್ಟಿಂಗ್ ಅವ್ನ ಕೆಲ್ಸಕ್ಕೆ ಸೇರ್ಕೊಂಡಾಗ ಕೆಲಸ ಕೇಳ್ಕೊಂಡ್ ಬಂದಾಗ ಆಯ್ತಪ್ಪ ಮಾಡಪ್ಪ ಅಂತ ಓನರ್ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಅವ್ನ್ ಪ್ರತಿದಿನ ಸಖತ್ ಕೆಲಸ ಮಾಡ್ತಿರ್ತಾನೆ. ಪ್ರತಿದಿನ ಆದಂಗೆ ಅವ್ನ್ ಕಡ್ಕೊಂಬಂದಂತ ಕಟ್ಟಿಗೆಗಳ ತೂಕ ಸೌದೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಅವ್ನು ಜಾಸ್ತಿ ಕಡಿಯಕ್ ಆಗ್ತಾ ಇಲ್ಲ ಅಂತ. ಯಾಕೆಂದ್ರೆ ಅವ್ನ್ ಕೊಡ್ಲಿನ ಶಾರ್ಪ್ ಮಾಡ್ಕೊಂಡಿಲ್ಲ. ಆ ಶಾರ್ಪ್ ಮಾಡ್ಕೋಬೇಕಾಗಿತ್ತು. ಅವ್ನ್ ಗೊತ್ತಾಗ್ಲಿಲ್ಲ. ಅದು ಮಾಲೀಕ ಹೇಳ್ಬೇಕಾಗಿತ್ತು. ಮಾಲೀಕ ಏನ್ ಮಾಡ್ದ, ನೀನ್ ಬರ್ತಾ ಸೋಂಬೇರಿ ಆಗ್ತಾ ಇದ್ಯಾ, ನಿನಗ್ ಜವಾಬ್ದಾರಿ ಕಡಿಮೆ ಆಗಿದೆ, ಅವತ್ತು ಅಷ್ಟು ಕೆಲಸ ಮಾಡ್ದೆ, ಇವತ್ತಿಷ್ಟು ಕೆಲಸ ಮಾಡಿಲ್ಲ. ಪಾಪ ಅವನು ಕಟ್ಟಿಗೆ ಕಡಿಯೋನಿಗೆ ಅಷ್ಟು ವ್ಯವಧಾನ ಇದ್ದಿದ್ರೆ, ಅಷ್ಟು ಜ್ಞಾನ ಇದ್ದಿದ್ರೆ ಅವನೇನ್ ಮಾಡ್ತಿದ್ದ, ಅವತ್ತೇ ಶಾರ್ಪನ್ ಮಾಡ್ಕೊಂತ ಇದ್ದ. ಆದ್ರೆ ಮಾಲೀಕ ಏನ್ ಅನ್ಕೊಂಡ, ಕಟ್ಟಿಗೆ ಕಡಿಯೋನ್ ಎಲ್ಲವನ್ನೂ ಬುದ್ಧಿ ಮಾಡ್ಕೊತಾನೆ, ಅವನೇ ಮಾಡ್ಕೊಬಿಡ್ತಾನೆ ಅಂತ ಭ್ರಮೆ, ಅವ್ರದ್ದು ಅಸಂಪ್ಷನ್. ಅದಕ್ಕೆ ಪಾಪ ಅವನ ಮೇಲೆ ಯಾವಾಗ್ಲೂ ಕಂಪ್ಲೇಂಟ್ ಅಂಡ್ ಬ್ಲೇಮ್. ಅದೇ ತರ ನಮ್ಮ ಇನ್ನೊಂದು ಜನ್ಮ ಬೇಡ ಸರ್, ನಾ ಈ ಜನ್ಮದಲ್ಲೇ ಮಾಡ್ಬೋದು, ಕ್ಯಾಲಿಬರ್ ಇದೆ, ಈ ಜನ್ಮದಲ್ಲೇ ಮಾಡಕ್ ಸಾಧ್ಯ ಇದೆ. ಆದ್ರೆ ರೀತಿ ನಿಯಮಗಳು ಬೇರೆ ಇರುತ್ತೆ, ವಿಧಿ ವಿಧಾನಗಳು ಬೇರೆ ಇರುತ್ತೆ. ವಿಧಿ ವಿಧಾನ ಅಂದ್ರೆ ಮತ್ತೆ ಸ್ಪಿರಿಚುವಲ್ ಪ್ರಕಾರ ಎಲ್ಲ ತಗೊಂಡ್ಬಿಡಿ. ಅದಕ್ಕೊಂದು ಪ್ರೋಸೆಸ್, ಅದಕ್ಕೊಂದು ಮೆಥಡ್ ಅಷ್ಟೇ ವಿಧಿ ವಿಧಾನ ಅಂತ ಹೇಳಿದ್ರೆ. ಆ ಕಾಂಟೆಕ್ಸ್ಟ್ ಅಲ್ಲಿ ನೀವೇನ್ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ನಿಮ್ಮ ಮಗು ಯಾವ ಗ್ರಾಸ್ಪಿಂಗ್ ಅಲ್ಲಿ ಇದೆ ಅದಕ್ಕೆ ಪೇರೆಂಟ್ಸ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಸರ್. ಇಲ್ಲ ಅಂದ್ರೆ ಪ್ರತಿದಿನ ಮಕ್ಳಿಗೆ ಬೈತಿರ್ತಾರೆ. 1ನೇ ಕ್ಲಾಸಿಂದ 10ನೇ ಕ್ಲಾಸು 12ನೇ ಕ್ಲಾಸ್ ಡಿಗ್ರಿ ಬಂದ್ರು ಬೈಸ್ಕೋಬೇಕಂದ್ರೆ ಮಕ್ಳು ಮನೇಲಿ ಇರ್ತಾರ, ಇಲ್ಲ ಬಾರು ಸಿಗರೇಟ್ ಅಂತ ದ್ವೇಷ ಬರಕ್ ಶುರು ಆಗ್ಬಿಡುತ್ತೆ. ಫಸ್ಟ್ ನಿನ್ನ ಅರ್ಥ ಮಾಡ್ಕೋ. ನಿಮಗೆ ನಿಮ್ಮ ಹಸ್ಬೆಂಡ್ ಪ್ರೀತಿಯಿಂದ ಮಾತಾಡ್ಸಿಲ್ಲ ಅಂದ್ರೇನೆ ಜೀವನ ನರಕ ಆಗಿರುತ್ತೆ. ಅದೇ ತರ ವೈಫ್ ಹೆಂಗ್ ನಿಮಗೆ ಟ್ರೀಟ್ ಮಾಡ್ಬೇಕಾಗಿತ್ತು, ರೆಸ್ಪೆಕ್ಟ್ಫುಲ್ ಆಗಿ ಕೇರಿಂಗ್ ಇಂದ, ಅದನ್ನ ಟ್ರೀಟ್ ಮಾಡಿಲ್ಲ ಅಂದ್ರೇನೆ ಹಸ್ಬೆಂಡ್ಗಳಿಗೆ ನರಕ ಆಗಿರುತ್ತೆ. ಆಗಿರ್ಬೇಕಾದ್ರೆ ಮಕ್ಳಿಗೆ ಏನ್ ಕೊಡ್ಬೇಕು ಪೇರೆಂಟ್ಸ್ ಕೊಟ್ಟಿಲ್ಲ ಅಂದ್ರೆ ಅವರಿಗೂ ಅದೇ ಆಗಿರುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಳು ಚೆನ್ನಾಗಿದ್ರೆ ಸನ ಎಲ್ಲ. ನಮ್ಮ ಆರೋಗ್ಯ ಇರೋದೇ ಎಲ್ಲರೂ ಖುಷಿಯಾಗಿದ್ರೆ ಅಲ್ವಾ ಸರ್. ಎಲ್ಲರೂ ಖುಷಿಯಾಗಿರಕ್ಕೆ ಆಗ್ತಿಲ್ಲ ಅಂದ್ರೆ ಯಾಕೆ ಅಂದ್ರೆ, ನನ್ನ ಮಗಳಿಗೆ ಎಷ್ಟು ಸತಿ ಹೇಳ್ಬೇಕು ಗೊತ್ತಿಲ್ಲ, ನನ್ನ ಮಗನಿಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. 1 ಸತಿ ಹೇಳೋನಿಗೆ 2 ಸತಿ ಹೇಳ್ಬಿಡ್ತಾರೆ. ಈ ಎಕ್ಸಲೆಂಟ್ ಇರೋ ಮಕ್ಳುಗಳಿಗೆ ಕ್ಲಾಸಲ್ಲಿ ಪಾಠ ಕೇಳಿದ್ರೆ ಸಾಕು. ಅವ್ರನ್ನ ಮನೇಲಿ ಬಂದು ಓದ್ಕೊ ಅಂದ್ರೆ ಅವ್ರು ಆಟ ಆಡಕ್ಕೆ ಹೋಗೋದು. ಕರೆಕ್ಟ್. ಯಾಕಂದ್ರೆ ಅವ್ರ ಜೀವನದಲ್ಲಿ ಗೊತ್ತಿರುತ್ತೆ, ನಾನು ಉದ್ಧಾರ ಆಗಕ್ಕೆ ಹುಟ್ಟಿರೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಕರೆಕ್ಟ್. ಆ ಮಕ್ಳು ಗೊತ್ತಿರುತ್ತೆ, ಆದ್ರೂ ಅಪ್ಪ ಅಮ್ಮಗೆ ಅದು ಗೊತ್ತಿರಲ್ಲ. ಸೊ ಅವರ ಅರಿವಿಲ್ಲ ಇರಲ್ಲ. ಅವಾಗ ಇವ್ರುಗಳೆಲ್ಲ ಮಕ್ಕಳಿಗೆ ಬೈದು ಪನಿಷ್ಮೆಂಟ್ ಕೊಟ್ಟು ಅವನನ್ನ ಇವನಿಗೆ ಕಂಪೇರ್ ಮಾಡಿ ಟೀಚರ್ ಹತ್ರ ಎಲ್ಲ ಪನಿಷ್ಮೆಂಟ್ ತಗೊಂಡೋಗಿ ಟೀಚರ್ ಹೇಳ್ತಾರೆ, ಇವ್ನ ಕ್ಲಾಸ್ ಸುಮ್ಮನೆ ಕುತ್ಕೊಳ್ಳಲ್ಲ ಕಣ್ರಿ, ಆ ಕಡೆ ನೋಡ್ತಿರ್ತಾನೆ. ಪಾಪ ಎಕ್ಸಲೆಂಟ್ ಗ್ರಾಸ್ಪಿಂಗ್. ಬೇರೆ ಮಕ್ಕಳಿಗೆಲ್ಲ ಅವ್ರು ನಿಧಾನ ಕೇಳ್ತಿರ್ತಾರೆ, ಇವನಿಗೆಲ್ಲ ಫಾಸ್ಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಫಾಸ್ಟ್ ನೀವು ಸ್ಲೋ ಆಗಿ ಹೇಳಿದ್ರೆ ನಾನು ಇನ್ನೇನು ಕೇಳಿಸ್ಕೊಂಡು ಏನ್ ಕಪ್ಪ ಕೂತ್ಕೊಳ್ಳಿ, ನಾನು ಅವಾಗ ಬೇರೆ ಏನೋ ಯೋಚನೆ ಮಾಡ್ತಿರ್ತೀನಿ. ಕರೆಕ್ಟ್. ಸೊ ಟೀಚರು ಅದನ್ನೇ ಹೇಳ್ತಾರೆ, ನಮ್ಮ ಮನೇಲೂ ಅದನ್ನೇ ಮಾಡ್ತಿರ್ತಾನೆ ಮಗ. ಈ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನಪ್ಪ? ಎಕ್ಸಲೆಂಟ್ ಗ್ರಾಸ್ಪಿಂಗ್ ಇರೋ ಮಕ್ಕಳುಗಳಿಗೆ ನೀವು ಯಾವಾಗಲೂ ಕೂಡ ಕ್ಲಾಸಲ್ಲಿ ಕಲಿಯೋ ಪಾಠನೇ ಸಾಕು ಅಂತ ನಂಬ್ತೀರಾ. ಅವಾಗ ಅವನು ಶಾರ್ಪ್ ಇದ್ದೀನಿ, ನಾನು ಇಂಟೆಲಿಜೆಂಟ್ ಇದ್ದೀನಿ, ಕೇಪಬಲ್ ಇದ್ದೀನಿ ಅಂತ ಅವ್ನಿಗೆ ರಿಯಲೈಸ್ ಆಗಿರುತ್ತೆ. ಆವಾಗ ಅವನು ಸ್ಟಡೀಸ್ನ ಇಷ್ಟಪಡ್ತಾನೆ. ಯಾರು ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಕಾಲೇಜ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾರೆ ಅವರೆಲ್ಲ ಬರ್ಬೋದು ನಮ್ಮ ಹತ್ರ. ಪ್ರತಿದಿನ ನೀವು ಬೆಳಿಗ್ಗೆ ಅವನ್ನ ಎಬ್ಬಿಸೋದು ಹೆಂಗೆ, ಅವ್ರನ್ನ ಮಲಗಿಸೋದು ಹೆಂಗೆ, ಓದಕ್ಕೆ ಹೇಳೋದು ಹೆಂಗೆ, ಅವನೇ ಪ್ಲಾನರಾ ಇಲ್ಲ ನೀವು ಪ್ಲಾನಿಂಗ್ ಕೊಡಬೇಕಾ, ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟ ಮೇಲೆ ಈ ಅಡಿಕ್ವೇಟ್ ನಾರ್ಮಲ್ ಆ್ಯಂಡ್ ಎಕ್ಸಲೆಂಟ್ ಗ್ರಾಸ್ಪಿಂಗ್ ಸ್ಪೀಡ್ ಇರೋರಿಗೆ ನೀವು ಹೆಂಗೆ ಕನೆಕ್ಟ್ ಆಗಬೇಕಂತ ಹೇಳ್ಕೊಡೋ ಅಂಥ ರೀತಿ ನಿಮಗೆ ಗೊತ್ತಾಗುತ್ತೆ. ಅಡಿಕ್ವೇಟ್ ಇದ್ದು ಅವ್ರು 3 ಸತಿ ಕಲಿಬೇಕನ್ನೋದೇ ನೇಚರ್ ಆಗಿದ್ರು ನೀವು ಹೇಳುವ ರೀತಿ ಬದಲಾಯಿಸ್ಕೊಂಡ್ರೆ ಒಂದೇ ಸತಿ ಕಲಿಯೋದು ಹೆಂಗೆ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ದಿಸ್ ಇಸ್ ವಾಟ್ ಅವರ್ ಎಕ್ಸ್ಪರ್ಟೈಸ್. ಈ ಎಕ್ಸ್ಪರ್ಟೀಸ್ ಗೊತ್ತಾಗ್ಬಿಟ್ರೆ, ಮಗುವಲ್ಲಿರೋ ಎಕ್ಸ್ಪರ್ಟೀಸ್ ಇದು ಹುಟ್ಟುವಾಗ್ಲೇ ಬಂದಿರೋ ಸರ್. ಇದು ಯಾವ ಡಿಗ್ರಿ ಮಾಡಿ ಬರಲಿಲ್ಲ, ಯಾವುದೋ ಶಾಲೆಗೆ ಹೋಗಿ ಬರಲಿಲ್ಲ, ಅಥವಾ ನೀವೇನೋ IAS ಮಾಡಿದ್ದೀರಾ PhD ಮಾಡಿದ್ದೀರಾ ಅಂತ ಬಂದಿದೆ ಅಂತಲ್ಲ. ಇದು ಭಗವಂತ ಕೊಟ್ಟಿರೋ ಗಿಫ್ಟು. ಭಗವಂತ ಕೊಟ್ಟಿರೋ ಗಿಫ್ಟ್ಗಳನ್ನ ನಾವು ವ್ಯಾಲ್ಯೂ ಮಾಡಲ್ಲ ಸರ್. ಮನುಷ್ಯ ಕ್ರಿಯೇಟ್ ಮಾಡಿರೋಂಥ ವಸ್ತುಗಳನ್ನ ನಾವು ಗಿಫ್ಟ್ಗಳಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಕರೆಕ್ಟ್.
ದಿಸ್ ಈಸ್ ದ ಓಲ್ ಗಿಫ್ಟ್ ವಾಟ್ ಗಾಡ್ ಹ್ಯಾಸ್ ಗಿವನ್, ಬಟ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದಿಸ್ ಓಲ್ ಗಿಫ್ಟ್ ಆ್ಯಂಡ್ ವಿ ಆರ್ ಸ್ಟ್ರಗಲಿಂಗ್, ಸಫರಿಂಗ್ ಬಿಕಾಸ್ ಆಫ್ ಅನ್ಅವೇರ್ ಆಫ್ ದಿಸ್ ವ್ಯಾಲ್ಯೂ ಸಿಸ್ಟಮ್ ಆಫ್ ಲೈಫ್ ಅಂತ. ಕರೆಕ್ಟ್. ಸೊ ಹಾಗಾದರೆ ಮಕ್ಕಳ ಗ್ರಹಿಕೆ ಶಕ್ತಿ ಇಂಪ್ರೂವ್ ಆಗಬೇಕು ಅಥವಾ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ಮಕ್ಕಳ ಗ್ರಹಿಕಾ ಶಕ್ತಿ ಯಾವ ಮಟ್ಟದಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಒಂದು ಸಲ ಭೇಟಿ ಮಾಡಿ.